ಎಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ ಸರ್ ಈ ಟೌನ್ಶಿಪ್ ವಿಚಾರ? ಯಾಕಂದ್ರೆ ಮತ್ತದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾಗರಬಾವಿಯ ಬಾಡಿಗೆ ಮನೆಯೊಂದರಲ್ಲಿ ಕೆಲ ಅವ್ರು ಬಳಸಿದ ಪದ ಬಳಕೆ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಕೆಲ ಈ ಸರ್ಕಾರಕ್ಕೆ ಸಂಬಂಧ ಪಡದೇ ಇರೋರು, ಈ ಟೌನ್ಶಿಪ್ಗೆ ಸಂಬಂಧ ಪಡದೇ ಇರೋ ಖಾಸಗಿ ವ್ಯಕ್ತಿಗಳನ್ನ ಕೂಡ ಈ ನಾಗರಬಾವಿಯ ಪ್ರೈವೇಟ್ ಹೌಸ್ ನಲ್ಲಿ ಕೂತ್ಕೊಂಡು ದಂಧೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರದೇ ಆರೋಪ. ಎಲ್ಲೂ ಬಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳ್ಬೋದು ಮೇಡಮ್. ನಾಗರಬಾವಿಲಿ ಯಾರ ಮನೆ ಇದೆ ಮೇಡಮ್? ನನಗೆ ಗೊತ್ತಿಲ್ಲ ಮೇಡಮ್, ಅವರೇ ಹೇಳ್ಬೇಕು ನಾಗರಬಾವಿ ಯಾರ ಮನೆ ಅಂತ. ನನಗಂತೂ ಗೊತ್ತಿಲ್ಲ, ಅದು ಆ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದು ಹೇಳ್ತೀನಿ ಕುಮಾರಸ್ವಾಮಿ ಅವರಿಗೆ, ಈಗಲೂ ಕೂಡ ಅದಕ್ಕೆ ಸಿಬಿಐ ಆಗ್ರಹ ಮಾಡಿದ್ರೆ ಸಿಬಿಐ ತನಿಖೆಗೆ ನಾನು ಕೊಡಿಸ್ತೀನಿ. ಸಿಬಿಐ ತನಿಖೆ ಮಾಡಲಿ ಮೇಡಮ್, ಯಾರ್ಯಾರು ಎಷ್ಟೆಷ್ಟು ಇದರಲ್ಲಿ ದಂಧೆನಲ್ಲಿ ಭಾಗವಹಿಸಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ಮೇಡಮ್. ಅವ್ರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಸಿಬಿಐ ಕೊಡ್ತೀನಿ ಅಂತಂದ್ರೆ ನಾನು ಸಿಬಿಐ ಕೊಡ್ಸಕ್ಕೆ ರೆಡಿ ಇದ್ದೀನಿ ಮೇಡಮ್. ಇದ್ರಲ್ಲಿ ಏನಾದ್ರು ಅವ್ಯವಹಾರ ಆಗಿದ್ರೆ ಅದು ತನಿಖೆ ಆಗಲಿ ಮೇಡಮ್ ಸಿಬಿಐ ಇಂದ. ಈಗ ನಮ್ಮೇಲೆ ಮಾಡಿದ್ರೆ ಇವ್ರಿಗೆ ರಾಜ್ಯ ಸರ್ಕಾರದವರು ಅವ್ರದೇ ಮುಖ್ಯಮಂತ್ರಿ ಏನೋ ಮಾಡ್ಬಿಟ್ರು ಅಂತಾರೆ. ಇವ್ರು ಕೇಂದ್ರ ಸರ್ಕಾರದ ಸಿಬಿಐ ತನಿಖೆ ಕೊಟ್ರೆ ಅದು ತೀರ್ಮಾನ ಆಗಲಿ ಮೇಡಮ್. ಇಲ್ಲೆಲ್ಲಲ್ಲಿ ಅವ್ಯವಹಾರ ರೈತರನ್ನ ನೋಡಿ ಮೇಡಮ್, ಒಂದು ಮಾತಂತೂ ಹೇಳ್ತೀನಿ, ರೈತರಿಗೆ ಅನ್ಯಾಯ ಮಾಡಿ ರೈತರು ದುಡ್ಡು ತಿಂದು ಬದುಕ್ತಕ್ಕಂಥವ್ರು ಯಾರು ಉದ್ಧಾರ ಆಗಿಲ್ಲ ಮೇಡಮ್. ಇದು ಪ್ರಾಮಾಣಿಕವಾದಂತ ನನ್ನ ಹೇಳಿಕೆ ಮೇಡಮ್, ಪ್ರಾಮಾಣಿಕವಾದಂತ ಹೇಳಿಕೆ. ನಾನು ಇರ್ತಕ್ಕಂಥ ಇದರಲ್ಲಿ ನನ್ನ ಇತಿಮಿತಿನಲ್ಲಿ ಎಷ್ಟು ನಾನು ಆ ರೈತರ ಪರ ನಿಲ್ಬೋದು ಅದು ನಿಂತಿದ್ದೀನಿ ಮೇಡಮ್. ನಾನು ಇದರಲ್ಲಿ ಯಾವುದೇ ಆಸೆ ಆಮಿಷಕ್ಕೆ ನಾನು ಒಳಗಾಗಿಲ್ಲ ಮೇಡಮ್. ರಾಜಕಾರಣಿಗಳ ಪ್ರಾಮಾಣಿಕತೆ ಪಕ್ಷ ಬದಲಾದಂಗ್ ಬದಲಾಗತ್ತೆ ಅನ್ನೋದು ಕೇಳಿರೋ ಮಾತು ಸರ್. ಸತ್ಯನ ಸುಳ್ಳ ನೀವು ಹೇಳಬೇಕು. ಯಾಕಂದ್ರೆ ನಿಮ್ಮನ್ನ ಕೆಲವರು ಈ ಬಣ್ಣ ಬದಲಾಯಿಸೋ ಒಂದು ಪ್ರಾಣಿಗೆ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಇರ್ಬೇಕಾದ್ರೆ ಮಾತನಾಡಿದ್ದ ಬಾಲಕೃಷ್ಣ ಅವರ ಮಾತನ್ನ ಈಗ ಕಾಂಗ್ರೆಸ್ ನಲ್ಲಿರುವ ಬಾಲಕೃಷ್ಣ ಅವರ ಮಾತನ್ನ ಒಂದು ಸೈಡ್ ಅಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ಇಟ್ಟು ನೋಡ್ಬಿಟ್ರೆ ಅಜಗಜಾಂತರ ವ್ಯತ್ಯಾಸ. ಬಣ್ಣ ಬದಲಾಯಿಸ್ಬಿಟ್ರು ಅಂತ ಹೇಳಿ ನಿಮ್ಮ ಮೇಲೆ ಆರೋಪ. ಹಂಗಾಗಿ ಪ್ರಾಮಾಣಿಕ ಅಂತ ಹೇಳಿ ಯಾವ್ದನ್ನ ಅನ್ಕೊಳ್ಬೇಕು? ಜೆಡಿಎಸ್ ನಲ್ಲಿದ್ದ ಬಾಲಕೃಷ್ಣ ವಿಚಾರದಲ್ಲಿ ನಾವು ಬಣ್ಣ ಬದಲಾಯಿಸಿದ್ವಿ ಮೇಡಮ್. ಕುಮಾರಸ್ವಾಮಿ ಅವರು ಬಣ್ಣ ಬದಲಾಯಿಸೋರು ಮೇಡಮ್, ಹಂಗ ನಾವು ಬಣ್ಣ ಬದಲಾಯಿಸಿದ್ದೇವೆ ಮೇಡಮ್. ವಿಚಾರ ಹೇಳ್ತೀನಿ, ನಾನು ಯಾವತ್ತೂ ಸುಳ್ಳು ಹೇಳಿದವನು ಅಲ್ಲ, ನಾನು ಯಾವತ್ತೂ ಕೂಡ ಎದುರ್ಕೊಂಡು ಬದುಕಿದವನು ಅಲ್ಲ. ನಾನು ಇರೋ ವಿಚಾರ ನೇರವಾಗಿ ಮಾತಾಡಿದವನು ನಾನು. ಕುಮಾರಸ್ವಾಮಿ ಅವರು ಯೋಜನೆ ಮಾಡಿ ಇವತ್ತು ಆ ಯೋಜನೆ ಯಾವ ರೀತಿ ವಿರೋಧ ಮಾಡ್ತಾವ್ರ ಹಂಗೆ ನಾವು ಕೂಡ ಬದಲಾಯಿಸ್ತೀವಿ ಮೇಡಮ್. ಬಣ್ಣ ಬದಲಾಯಿಸೋದು ಅನಿವಾರ್ಯ ಆಯ್ತು ಬಾಲಕೃಷ್ಣ ಅವರು ಕೂಡ. ಅನಿವಾರ್ಯ ಮೇಡಮ್. ಸರಿ, ಇವಾಗ ಕುಮಾರಸ್ವಾಮಿ ಅವ್ರಿಗೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವ್ರ ಹೆಸರಲ್ಲೋ, ಬೇನಾಮಿ ಹೆಸರಲ್ಲೋ, ಅವ್ರ ಕುಟುಂಬಸ್ಥರ ಹೆಸರಲ್ಲೋ ಎಷ್ಟು ಜಾಗ ಇರ್ಬೋದು ಸರ್ ಈ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಬರುವಂತ? ಸ್ನೇಹಿತರುಗಳು ಅವ್ರ ಶಿಷ್ಯರು ಅವ್ರು ಕೇಳಿ ಮೇಡಮ್ ಎಷ್ಟದೇ ನಿಮಗೆ ಕರೆಕ್ಟ್ ಲೆಕ್ಕ ಗೊತ್ತಿರುತ್ತೆ ಸರ್, ಶಾಸಕರಿದ್ದೀರಿ ಮೇಡಮ್. ಪ್ರಾಮಾಣಿಕವಾಗಿ 32 ಎಕರೆ ಬೇನಾಮಿ ಎಷ್ಟದೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಕೊಡ್ಸಿರೋರು ಅವರಲ್ಲಿ, ಅವ್ರನ್ನ ಕರ್ಕೊಂಡೋಗಿ ಕೊಡ್ಸಿರೋರು ಅವರು, ಅದರಿಂದ ಅವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಗೊತ್ತಿರ್ತಕ್ಕಂಥದ್ದು 36 ಎಕರೆನೋ 32 ಎಷ್ಟಾಯ್ತು? 32 ಏನಪ್ಪ ಪಾಪ. ಅದು ಅವ್ರು ತಗೊಂಡಿರೋ ವಿಚಾರ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ವಂತೆ. ಅಪ್ಪ ಎಂತ ಬಾಲಿಶ ಅಂತ ಹೇಳಿ ಕೇಳುವ ಮೇಡಮ್. ಅದು ನಮ್ಮ ಮನೆಯವ್ರು ತಗೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ಮನೆಯವ್ರಿಗೆ ಗೊತ್ತಿಲ್ದಂಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಮೇಡಮ್ ಯಾರಾದ್ರೂ. ನಿಮ್ಮ ಪಕ್ಷದಲ್ಲೇನೆ ಕೆಲವರ ಹೇಳಿಕೆ, ಅದರಲ್ಲೂ ದೊಡ್ಡ ದೊಡ್ಡ ನಾಯಕರ ಹೇಳಿಕೆ ಇತ್ತೀಚೆಗೆ ಗಮನಿಸ್ತಾ ಇದ್ರೆ ಎಲ್ಲೊಂದ್ ಕಡೆ ಸರ್ಕಾರದ ಒಳಗೇನೆ ಒಮ್ಮತ ಇಲ್ವಾ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ? ಜಾಸ್ತಿ ರೈತರ ವಿರೋಧ ಆದ್ರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದವ್ರು ಯಾರು ನಿಮಗೆ ಗೊತ್ತಿದೆ. ರೈತರನ್ನ ಒಕ್ಕಲೆಬ್ಬಿಸಿ ನಾವು ಟೌನ್ಶಿಪ್ ಮಾಡ್ಲೇಬೇಕು ಅನ್ನೋ ಹಠ ನಮ್ಗಿಲ್ಲ ಅಂತ ಹೇಳಿದ್ದು ಕೂಡ ಎಂಥ ಪ್ರಭಾವಿಗಳು ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿಗೆ ನಿಮ್ಮ ಪಕ್ಷದ ಒಳಗೆ ನೀವು ಹಾಗೆ ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆಗ್ಬಿಟ್ರ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ? ಮೇಡಮ್ ಕೆಲವರಿಗೆ ಮಾಹಿತಿ ಕೊರತೆ ಇದೆ ಮೇಡಮ್. ಆ ಮಾಹಿತಿ ಅವ್ರಿಗೆ ಅವ್ರು ಏನಾರು ಕೇಳಿದ್ರೆ ಅದನ್ನ ಕೊಡ್ತೀವಿ ಮೇಡಮ್. ಕೆಲವರು ಏಕಾಏಕಿ ನೀವು ಮಾಧ್ಯಮದವ್ರು ಹೋಗಿ ನಿಂತ್ಕೊಂಡಾಗ ಈ ಮಾಧ್ಯಮದಲ್ಲಿ ಟೀಕೆ ಟಿಪ್ಪಣಿಗಳು ನೋಡಿದಾಗ ಅವ್ರಿಗೆ ಹಂಗ ಅನ್ನಿಸ್ತದೆ ಮೇಡಮ್. ವಾಸ್ತವಾಂಶ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆ ಮಾಹಿತಿ ಕೊರತೆ ಇರೋದ್ರಿಂದ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೇಡಮ್. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ ಮೇಡಮ್. ಕ್ಯಾಬಿನೆಟ್ ನಲ್ಲಿ ಅವ್ರಿಗೆಲ್ಲ ಮಾಹಿತಿ ಇರಲ್ಲ. ಈಗ ನಮ್ ಜಿಲ್ಲೆ ಬಗ್ಗೆ ನಮ್ಗೆ ಮಾಹಿತಿ ಇರ್ತದೆ, ನಾವು ಬೇರೆ ಜಿಲ್ಲೆ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳಕ್ ಹೋಗಲ್ಲ ಮಂತ್ರಿಗಳು. ಅದಕ್ಕೆ ನಮ್ ಜಿಲ್ಲೆ ಬಗ್ಗೆ ಮಾಹಿತಿ ಕೊರತೆ ಇರ್ಬೋದು. ಆ ಮಾಹಿತಿ ಕೊರತೆನ ನೀಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕ್ಷಮೆ ಇರ್ಲಿ ಸರ್, ಮಾಹಿತಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಯಾರು ಪಕ್ಕ ಕ್ಷೇತ್ರದ ಶಾಸಕರೆಲ್ಲ ಮಾತನಾಡಿರೋದು, ಈ ರಾಜ್ಯದ ಗೃಹ ಸಚಿವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಿಮ್ಮ ಪಕ್ಷದ ಅಧ್ಯಕ್ಷರು ನೂತನವಾಗಿರುವವರು, ಅಂದ್ರೆ ಇಂಥ ದೊಡ್ಡ ದೊಡ್ಡ ನಾಯಕರಿಗೇನೆ ಮಾಹಿತಿ ಕೊರತೆ ಅಂತ ಅಂದ್ಬಿಟ್ರೆ ಸರ್ಕಾರದ ಕೋಆರ್ಡಿನೇಷನ್ ಯಾವ ಹಂತಕ್ಕೆ ಬಂದಿದೆ? ನಿಮಿಷ ಮೇಡಮ್, ಗೃಹ ಸಚಿವರು ಮೊನ್ನೆನೂ ಕೂಡ ಹೇಳಿದಾರಲ್ಲ ಮೇಡಮ್, ಮೊನ್ನೆ ಪುನಃ ಒಂದು ಹೇಳಿಕೆ ಕೊಟ್ಟವ್ರಲ್ಲ ಮೇಡಮ್. ಹೌದು ಇವತ್ತು ಅವಶ್ಯಕತೆ ಇದೆ, ಬಿಡದಿ ಟೌನ್ಶಿಪ್ ಅವಶ್ಯಕತೆ ಇದೆ ಅಂತ. ನೀವು ಬರೀ ಆ ಮಾತನ್ನ ಯಾಕೆ ಕನ್ಸಿಡರ್ ಮಾಡ್ತಾರೆ? ಈ ಮಾತನ್ನು ಕನ್ಸಿಡರ್ ಮಾಡಿ. ಹೇಳಿರೋದು ಅವರೇನೆ ಅಲ್ವಾ? ಪರಮೇಶ್ವರ್ ಅವರೇ ಹೇಳಿರೋದು. ಮಾಹಿತಿ ತಗೊಂಡ್ಮೇಲೆ ಮಾತಾಡ್ತಾರೆ. ಈ ಟೌನ್ಶಿಪ್ ಹಾಗೆ ಆಗತ್ತಾ? ಕಾನ್ಫಿಡೆನ್ಸ್ ಇದೆಯಾ ಬಾಲಕೃಷ್ಣ ಅವರಿಗೆ ಆ ಸ್ಥಳೀಯ ಶಾಸಕರು? ನಾವು ಮಾಡ್ಬೇಕೋ ಬೇಡವೋ ಅಂತ ಹೇಳಿ 3 ಫೈನಲ್ ನೋಟಿಫಿಕೇಶನ್ ಮಾಡಿದ. 3 ಫೈನಲ್ ನೋಟಿಫಿಕೇಶನ್ 85% ಒಪ್ಪಿಗೆ ಕೊಟ್ಟವ್ರೆ ಮೇಡಮ್. ಈಗ ನಾವೇನ್ ಮಾಡ್ಬೇಕು ಹೇಳಿ ಮೇಡಮ್? ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಬಿಡಕಾಯ್ತದ ಮೇಡಮ್? ಈಗ ಮಾಡದೆ ಹೋದ್ರೆ ಇನ್ ಕೇಸ್ ರೈತರ ಹೋರಾಟ ಮತ್ತಷ್ಟು ತೀವ್ರವಾಗಿ, ದೇವೇಗೌಡರು ನಿಮಗೂ ಗೊತ್ತಿದೆ, ಅವ್ರು ಇನ್ ಕೇಸ್ ಏನಾದ್ರೂ ಅಲ್ಲಿ ಬಂದು ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ಬಿಡುತ್ತೆ. ಅನಿವಾರ್ಯ ಪರಿಸ್ಥಿತಿ ಬಂದು ಇದನ್ನ ಪೋಸ್ಟ್ಪೋನೋ, ಡಿಲೇನೋ ಅಥವಾ ಶಿಫ್ಟೋ ಮಾಡೋ ಪರಿಸ್ಥಿತಿ ಬಂದ್ರೆ ಬರೋ ಸಾಧ್ಯತೆ ಇದೆಯಾ ಮೇಡಮ್? ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ 1 ವರ್ಷ ಆಯ್ತು. 1 ವರ್ಷ ದೇವೇಗೌಡರು ಮಾತಾಡ್ಲಿಲ್ಲ, ಕುಮಾರಸ್ವಾಮಿ ಅವರು ಮಾತಾಡ್ಲಿಲ್ಲ, ಸ್ಥಳಕ್ಕೂ ಬರಲಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಲಿಲ್ಲ. ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇವ್ರು 3 ಜನಕ್ಕೂ ಜ್ಞಾನೋದಯ ಆದ್ರೆ ನಾವೇನ್ ಮಾಡೋದು ಮೇಡಮ್?
ಏಕಾಏಕಿ ಈಗ ಸ್ಟೇಟ್ಮೆಂಟ್ ಕೊಟ್ಟರು ದೇವೇಗೌಡರು ಯಾವಾಗ ಇವ್ರು ಮುಖ್ಯಮಂತ್ರಿ ಆದ್ಮೇಲೆ. ಅದಕ್ಕೆ ಮುಂಚೆ 2018ರಲ್ಲಿ ಯಾವ ರೈತರು ಹೋಗಿ ಕುಮಾರಸ್ವಾಮಿ ಕೇಳಿದ್ರಲ್ಲ ಮೇಡಮ್, ನಮಗೆ ಬಿಟ್ಬಿಡಿ ಇದನ್ನ ಅಂತ, ಇದು ನನ್ನ ಕನಸಿನ ಕೂಸು ಅಂದಾಗ ಇದೇ ರೈತರು ದೇವೇಗೌಡರನ್ನ ಹೋಗಿ ಭೇಟಿ ಮಾಡಿದ್ರು ಮೇಡಮ್. ರೈತರು ಅವತ್ತು ದೇವೇಗೌಡರು ಸ್ಪಂದಿಸಿದ್ರೆ ಬಹುಶಃ ಅವ್ರ ಮಗನಿಗೆ ಹೇಳಿದ್ರೆ ಬಿಟ್ಬಿಡೇ ಇದನ್ನ ಅಂತ ಹೇಳಿದ್ರೆ ಇಷ್ಟೊಂದು ಹೋರಾಟ, ಇಷ್ಟೊಂದು ಕೂಗಾಟ ಎಲ್ಲ ಬೇಕಾಗಿರುವಲ್ಲ ಮೇಡಮ್. ಅವತ್ತು ದೇವೇಗೌಡರು ಇವು ಯಾವ ರೈತರಿಗೂ ಕಿವಿ ಕೊಡಲಿಲ್ಲ ಮೇಡಮ್. ಹೋದಾಗ ಅವ್ರ ಮಗ ಇದ್ದಾಗ ಕಿವಿ ಕೊಡಲ್ಲ, ಬೇರೆ ಯಾರೋ ಒಬ್ಬ ಇನ್ನೊಬ್ಬ ಲೀಡರ್ ಇದ್ದಾಗ ನಾನು ಬಂದಿದ್ದು ಇಲ್ಲಿ ನಾನು ಧರಣಿ ಕೂತ್ಕೋತೀನಿ ಅನ್ನೋದು ಅದು ಜನ ತೀರ್ಮಾನ ಮಾಡ್ತಾರೆ ಮೇಡಮ್. ಡಿ ಕೆ ಶಿವಕುಮಾರ್ ಆದ್ಮೇಲೆ ಇವರ ನಡವಳಿಕೆಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಕುಮಾರಸ್ವಾಮಿ ಅವ್ರು ಕೇಂದ್ರ ಸಚಿವರು ಅಂತ ಮರ್ತ್ಬಿಟ್ಟವ್ರೆ. ಅಲ್ಲಿ ಬಿಟ್ಬಿಟ್ಟು ಬಂದು ಬಿಡದಿಲ್ಲ ಕೂತವ್ರೆ. ಏನಾರ ಮಾಡ್ಬೇಕು ನಾನು ಡಿ ಕೆ ಶಿವಕುಮಾರ್ ಮುಖಕ್ಕೆ ಮಸಿ ಬೆಳಿಬೇಕು ಅಂತ. ಅಲ್ಲಿ ಬಿಟ್ಬಿಟ್ರು ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ಬಂದು ಡೈಲಿ ಬಿಡದಿಲ್ಲ ಇರ್ತಾರೆ ಮೇಡಮ್ ಅವರು. ಅಂದ್ರೆ ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ 1 ವರ್ಷ ಆಗಂಟ ಏನ್ ಮಾಡ್ತಿದ್ರು ಮೇಡಮ್ ಇವರು.